The indwelling presence of the Holy God ಪವಿತ್ರವಾಗಿರುವ ಕರ್ತನ ಶ್ವಾಸವಾಗುವಂತಹ will make you bear the fruit. ನಿಮಗೆ ಫಲಭರಿತರಾಗಿ ಮಾಡುವುದು. The fruit of the Spirit in your life. ನಿಮ್ಮ ಜೀವಿತದ ಆತ್ಮದ ಫಲಗಳು. And when the fruit is genuinely there, the Lord will anoint you with His Spirit, which is power. ನಿಮ್ಮಲ್ಲಿ ಆತ್ಮಿಕ ಫಲಗಳು ನಿಜವಾಗಿರುವಾಗ ಕರ್ತನು ನಿಮ್ಮನ್ನು ಆತನ ಪ್ರಭಾವದಿಂದ ಅಭಿಷೇಕಿಸುವನು. I want to tell you, this is the steps of the Lord. ನಾನು ಇದನ್ನು ನಿಮಗೆ ಹೇಳಲು ಬಯಸುತ್ತೇನೆ, ಇದುವೇ ಕರ್ತನ ಹೆಜ್ಜೆಗಳು. These are the steps of the Almighty God. ಇದುವೇ ಪರಾಕ್ರಮಶಾಲಿಯಾದ ಕರ್ತನ ಹೆಜ್ಜೆಗಳು. When the presence comes, ಪ್ರಸನ್ನತೆ ಬರುವಾಗ there the fruits are. ಅಲ್ಲಿ ಫಲಗಳುಂಟು. When the fruits are seen, ಫಲಗಳು ಕಾಣಲ್ಪಡುವಾಗ you can see the Lord giving you the power. ಕರ್ತನು ನಿಮಗೆ ಪ್ರಭಾವವನ್ನು ಕೊಡುವುದನ್ನು ನೋಡಬಹುದು. Because the Lord knows, ಏಕೆಂದರೆ ಕರ್ತನಿಗೆ ಗೊತ್ತು, it is only the fruit which will make you stand. ಫಲವು ಮಾತ್ರವೇ ನಿಮ್ಮನ್ನು ನಿಲ್ಲುವಂತೆ At any ಮಾಡುವುದು. situation, ಯಾವ ಪರಿಸ್ಥಿತಿಯಲ್ಲಿಯೂ it will make you to stand for God. ನಿಮ್ಮನ್ನು ಕರ್ತನಿಗಾಗಿ ನಿಲ್ಲುವಂತೆ ಮಾಡುವುದು. Otherwise the power cannot exist in you. ಇಲ್ಲವಾದರೆ ನಿಮ್ಮಲ್ಲಿ ಪ್ರಭಾವವು So the Lord gives His presence first ಆದ ಕಾರಣವೇ ಕರ್ತನು ಅದರ ಪ್ರಸನ್ನತೆಯನ್ನು ಮೊದಲು and makes you bear the fruit. ನಿಮಗೆ ಫಲಭರಿತರಾಗಿ ಮಾಡುತ್ತಾನೆ. And the indwelling presence of the Holy God, ಆ ಪವಿತ್ರನಾದ ಕರ್ತನ ನೆಲೆಗೊಳ್ಳುವಂತಹ it's not ಪ್ರಸನ್ನತೆ a coming and going experience. ಬಂದು ಹೋಗುವ ಅನುಭವವಲ್ಲ. Oh, the presence came and it went up. ಪ್ರಸನ್ನತೆ ಬಂತು ಅದು ಹೊರಟು ಹೋಯ್ತು ಎನ್ನುವುದು. No. ಇಲ್ಲ It's going to stay in you. ಅದು ನಿಮ್ಮಲ್ಲಿ ನೆಲೆಗೊಳ್ಳುತ್ತದೆ. Remain in you. ನಿಮ್ಮಲ್ಲಿ ನೆಲೆಗೊಳ್ಳುತ್ತದೆ. Dwell in you. ನಿಮ್ಮಲ್ಲಿ And it ವಾಸವಾಗಿರುತ್ತದೆ. remains. ಅದು ನೆಲೆಗೊಳ್ಳುವಾಗ It will make you bear the fruit. ನಿಮ್ಮನ್ನು ಫಲಭರಿತರಾಗಿ ಮಾಡುವುದು. It will make you to bear the 9 fruit of the Spirit. ಆತ್ಮದ 9 ಫಲಗಳನ್ನು ಕೊಡುವವರಾಗಿ Love, joy, peace and whatnot. ಸಮಾಧಾನ, ಸಂತೋಷ, ಬೇರೆ ಏನಿಲ್ಲ. And everything which you, when you bear it, ಇವುಗಳೆಲ್ಲ ನೀವು ಫಲಭರಿತರಾಗಿ the Lord ಮಾರ್ಪಡಿಸಿದರೆ gives you His power. ಕರ್ತನ ಆತನ ಪ್ರಭಾವವನ್ನು The ಕೊಡುತ್ತಾನೆ. Lord gives you His power. ಕರ್ತನ ಆತನ ಪ್ರಭಾವವನ್ನು The ಕೊಡುತ್ತಾನೆ. presence of God ಕರ್ತನ ಪ್ರಸನ್ನತೆಯು is the vehicle that brings the power. ಕರ್ತನ ಪ್ರಭಾವವನ್ನು ತರುವ ವಾಹನವಾಗಿದೆ. The presence and the fruit comes together. ಪ್ರಸನ್ನತೆಯು ಕರ್ತನ ಫಲಗಳು ಜೊತೆಯಲ್ಲಿ ಬರುತ್ತವೆ. The anointing and the power do too. ಅಭಿಷೇಕವು ಪ್ರಭಾವವು ಎರಡು ಅದೇ ರೀತಿಯಾಗಿ You ಬರುತ್ತವೆ. can understand me now? ಇವಾಗ ನಿಮಗೆ I ಅರ್ಥವಾಗುತ್ತದೆ. will repeat it again. ನಾನು ಇನ್ನೊಮ್ಮೆ ನಿಮಗೆ The ಹೇಳ್ತೇನೆ. presence ಪ್ರಸನ್ನತೆಯು and the fruit ಫಲಗಳು comes together. ಸೇರಿ ಬರುತ್ತವೆ. The anointing and the power also ಅಭಿಷೇಕವು ಪ್ರಭಾವವು ಕೂಡ comes together. ಸೇರಿಯೇ ಬರುತ್ತವೆ. So it's not split. ಅದು ವಿಂಗಡಿಸಲ್ಪಟ್ಟಿಲ್ಲ. It's not split. ಅದು They ವಿಂಗಡಿಸಲ್ಪಟ್ಟಿಲ್ಲ. are together. ಅವರಿಬ್ಬರು ಸೇರಿಕೊಂಡಿರುವವರು. Hallelujah. Hallelujah. God does not anoint vessels that are empty. ಕರ್ತನು ಖಾಲಿಯಾಗಿರುವ ಪಾತ್ರೆಗಳನ್ನು ಅಭಿಷೇಕಿಸುವುದಿಲ್ಲ. He anoints vessels that are full of Him. ಆತನಿಂದ ತುಂಬಲ್ಪಟ್ಟಿರುವ ಪಾತ್ರೆಗಳನ್ನು ಮಾತ್ರ ಅಭಿಷೇಕಿಸುತ್ತಾನೆ. If you are full of God, then the fruit of the Spirit should pour out of your life. ನೀವು ಕರ್ತನಲ್ಲಿ ತುಂಬಿರುವವರಾಗಿದ್ದರೆ ಆತ್ಮಿಕ ಫಲಗಳು ನಿಮ್ಮ ಜೀವಿತದಿಂದ ಹೊರಸೂಸಿಕೊಳ್ಳಬೇಕು. Why should God anoint an empty vessel? ಯಾಕೆ ಕರ್ತನೊಂದು ಖಾಲಿಯಾದ ಪಾತ್ರೆಯನ್ನು The empty ಅಭಿಷೇಕಿಸಬೇಕು? vessel makes more noise. ಖಾಲಿಯಾದ ಪಾತ್ರೆಗಳು ಅತ್ಯಂತ ಶಬ್ದವನ್ನು ಉಂಟು They will all ಮಾಡುತ್ತವೆ. the time say ba 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 ba. ಯಾವಾಗಲೂ ಬೆಬ್ಬೆ ಬೆಬ್ಬೆ ಅನ್ನುವ ಶಬ್ದವನ್ನು ಉಂಟು For ಮಾಡುತ್ತವೆ. nothing they will say so many things. ಯಾವುದಕ್ಕೂ ಇಲ್ಲದೆ ಇರುವ ವಿಷಯಕ್ಕೆ ಅಷ್ಟು ಕಾರ್ಯಗಳನ್ನು So ಹೇಳುವುದು. the Lord expects the vessel to be full of Him. ಆದ ಕಾರಣ ಕರ್ತನೊಂದು ಪಾತ್ರೆಯನ್ನು ಆತನಿಂದ ತುಂಬಲ್ಪಟ್ಟಿರುವ ಪಾತ್ರೆಯಾಗಿ ಎದುರು Be ನೋಡುತ್ತಾನೆ. filled of God. ಕರ್ತನಲ್ಲಿ ತುಂಬಲ್ಪಟ್ಟಿರಿ. How to be filled? ಹೇಗೆ ತುಂಬಲ್ಪಟ್ಟಿರುವುದು? Read the word. ಕರ್ತನ ವಾಕ್ಯವನ್ನು ಓದುವುದು, Meditate the word. ಧ್ಯಾನಿಸುವುದು. Oh, meditate on the word more and more deeper. ಕರ್ತನ ವಾಕ್ಯವನ್ನು ಆಳವಾಗಿ ಇನ್ನೂ ಧ್ಯಾನಿಸುವುದು. If you don't know, ನಿಮಗೆ ಗೊತ್ತಿಲ್ಲದೆ go ಹೋದರೆ through the cassettes, ಕ್ಯಾಸೆಟ್ಗಳಿಗೆ ಹೋಗಿ buy books and read. ಪುಸ್ತಕಗಳನ್ನು ತೆಗೆದುಕೊಂಡು Then how to ಓದಿರಿ. be filled? ಇನ್ನೂ ಹೇಗೆ Sing the ತುಂಬಲ್ಪಟ್ಟಿರುವುದು? songs. ಹಾಡುಗಳನ್ನು ಹಾಡಿರಿ. Repeat the songs. ಹಾಡುಗಳನ್ನು ತಿರುಗಿ ತಿರುಗಿ Get into ಹಾಡಿರಿ. the presence of God. ಕರ್ತನ ಪ್ರಸನ್ನತೆಯೊಳಗೆ And ask ಪ್ರವೇಶಿಸಿ God to fill you of it. ಕರ್ತನನ್ನು ಕೇಳಿರಿ, ಎಂದಿಗೂ ನಿಮ್ಮನ್ನು ತುಂಬಿಸುವಂತೆ. Somehow. ಹೇಗೋ ಹೇಗೋ Somehow you have to be filled with God. ಹೇಗೋ ಕರ್ತನಲ್ಲಿ ತುಂಬಲ್ಪಟ್ಟಿರಬೇಕು. Filled of God. ಕರ್ತನಿಂದ When you ತುಂಬಲ್ಪಟ್ಟಿರಬೇಕು. are full, ನೀವು ತುಂಬಲ್ಪಟ್ಟಿರುವಾಗ, when you are full, ನೀವು ತುಂಬಲ್ಪಟ್ಟಿರುವಾಗ, then the Lord ultimately comes ಆವಾಗ ಕರ್ತನು ತನ್ನಷ್ಟಕ್ಕೆ ತಾನಾಗಿ and ಬರುವನು. fills you with His power. ನಿಮ್ಮನ್ನು ಆತನ ಪ್ರಭಾವದಿಂದ. Hallelujah. 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 When that occurs, the Lord will anoint us and walk with and obey Him. ಈ ರೀತಿಯಾಗಿ ನಡೆಯುವಾಗ ಕರ್ತನು ನಮ್ಮನ್ನು ಅಭಿಷೇಕಿಸಿ ನಮ್ಮೊಂದಿಗೆ ನಡೆಯುವನು. When that occurs, ಅದು ಈ ಕಾರ್ಯವು the ನಡೆಯುವಾಗ Lord will come and be with you. ಕರ್ತನು ಬಂದು ನಿಮ್ಮೊಂದಿಗೆ ಇರುವನು. Especially to the person who obeys Him. ವಿಶೇಷವಾಗಿ ಆತನಿಗೆ ವಿಧೇಯನಾಗಿರುವ ವ್ಯಕ್ತಿಯೊಂದಿಗೆ. Hallelujah. 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 Only when you seek the Lord, you shall find Him. ಕರ್ತನನ್ನು ಹುಡುಕುವಾಗ ಮಾತ್ರವೇ ಕಂಡುಕೊಳ್ಳಬಹುದು. Otherwise, you cannot find Him. ಇಲ್ಲವಾದ್ರೆ ಆತನ ಕಂಡುಕೊಳ್ಳಲು ಸಾಧ್ಯವಿಲ್ಲ. It is not just the form of kneeling down and saying good words and getting up again, and all through the day you are not thought of the Lord. ಸುಮ್ಮನೆ ಮೊಣಕಾಲೂರಿ ಕರ್ತನ ಬಳಿಯಲ್ಲಿ ಒಳ್ಳೆ ಒಳ್ಳೆ ಮಾತುಗಳನ್ನು ಹೇಳಿ ಅದ ನಂತರ ಎದ್ದು ಬಿಟ್ಟ ನಂತರ
this subject. ಈ ಪ್ರಕರಣದ ಬಗ್ಗೆ ನಾನು ತುಂಬಾ ಸ್ಪಷ್ಟವಾಗಿರಲು It's not ಬಯಸುತ್ತೇನೆ. that going just putting kneeling down in His presence and saying, Lord, I'm going to the work today. I want you to come with me and bless me. ಸುಮ್ಮನೆ ಹೋಗಿ ಕರ್ತನ ಬಳಿಯಲ್ಲಿ ಮೊಣಕಾಲೂರಿ ಕರ್ತನೆ ಇವತ್ತು ನಾನು ಕೆಲಸಕ್ಕೆ ಹೋಗುತ್ತೇನೆ, ನನ್ನ ಜೊತೆಗೆ ನೀನು ಬಂದು ನನ್ನ ಆಶೀರ್ವದಿಸಬೇಕೆಂದು ಬಯಸುತ್ತೇನೆ ಎನ್ನುವುದು ಮಾತ್ರ. Some people will search for the calendar and one for the date and find one verse and read that. ಕೆಲವರು ಕ್ಯಾಲೆಂಡರ್ ಅಲ್ಲಿ ಆ ಡೇಟ್ಗೆ ತಕ್ಕ ಹಾಗೆ ಒಂದು ವಚನವನ್ನು ಹುಡುಕಿ ಓದುವರು. And reading that and going to the presence of God and saying, Lord, I'm going to school today. I want you to come with me and teach me everything. I have not done the homework. My teacher should not see my homework book and she should forget of me. What is this? ಆ ಕ್ಯಾಲೆಂಡರ್ ಅಲ್ಲಿ ಒಂದು ವಚನವನ್ನು ಮಾತ್ರ ಓದಿ ನಂತರ ಪ್ರಾರ್ಥಿಸುವುದು, ಕರ್ತನೇ ಇವತ್ತು ನನ್ನ ಜೊತೆ ಬಾ, ನಾನು ಸ್ಕೂಲಿಗೆ ಹೋಗುತ್ತೇನೆ, ನನ್ನ ಟೀಚರ್ ನಾನು ಇವತ್ತು ಹೋಮ್ವರ್ಕ್ ಮಾಡಿಲ್ಲ, ನನ್ನ ಟೀಚರ್ ನನ್ನನ್ನು ಮರೆತು ಬಿಡಬೇಕೆಂದಲ್ಲ. ಇದೆಲ್ಲ ಏನಿದೆ? I'm going for an interview today. Lord, I want you to come with me. ನಾನೊಂದು ಇಂಟರ್ವ್ಯೂಗೆ ಹೋಗುತ್ತಿದ್ದೇನೆ, ಕರ್ತನೇ ನೀನು ನನ್ನ ಜೊತೆ ಬರಬೇಕು. And forgetting the Lord all through the life when you get a job. ಕೆಲಸ ಸಿಕ್ಕಿದ ನಂತರ ಕರ್ತನನ್ನು ಜೀವಿತ ಪೂರ್ತಿ ಮರೆತು ಬಿಡುವುದು. Why should God come and anoint such a person? ಕರ್ತನು ಯಾಕೆ ಅಂತ ವ್ಯಕ್ತಿಯನ್ನು ಬಂದು ಅಭಿಷೇಕಿಸಬೇಕು? Some people don't even think of God for days, for months and for years. ಕೆಲವು ಜನರು ಕೆಲವು ದಿನಗಳ ಕಾಲ, ಕೆಲವು ತಿಂಗಳುಗಳ ಕಾಲ, ಕೆಲವು ವರ್ಷಗಳ ಕಾಲ ಕರ್ತನ ಬಗ್ಗೆ ಯೋಚಿಸುವುದೇ ಇಲ್ಲ. Charles Spurgeon has written a word like this. ಚಾರ್ಲ್ಸ್ ಸ್ಪರ್ಜನ್ ಇಂಥ ಒಂದು ವಾಕ್ಯವನ್ನು ಬರೆದಿದ್ದಾರೆ. I would infinitely prefer to rot in a moldy dungeon and have the Lord's presence than to live in the noblest palace without God. ಕರ್ತನ ಜೊತೆ ಇರುವುದರಲ್ಲಿಯೇ ಕಷ್ಟವಾದ ಗುಪ್ತ ಸ್ಥಳಗಳಲ್ಲಿದ್ದು ಕೊಳತು ಹೋಗುವುದನ್ನು ಬಯಸುವೆನೇ ಹೊರತು ಶ್ರೇಷ್ಠವಾದ ಅರಮನೆಗಳಲ್ಲಿ ಕರ್ತನಿಲ್ಲದೆ ಇರುವ ಒಂದು ಜೀವಿತ ನನಗೆ ಬೇಡ ಎಂದು. ಎಷ್ಟು ನಿಜವಾಗಿದೆ ಆ ಒಂದು ಸ್ಟೇಟ್ಮೆಂಟ್? How true is that statement? ಎಷ್ಟು ನಿಜವಾಗಿದೆ ಈ ವಾಕ್ಯ? What I'm going to preach now, ನಾನು ಇವಾಗ ಏನನ್ನು ಪ್ರಸಂಗ ಮಾಡಲಿದ್ದೇನೆ, it's not going to be of any use to anybody here unless you know how to come into the presence of God. ಕರ್ತನ ಪ್ರಸನ್ನತೆಯಲ್ಲಿ ಹೇಗಾಗಿ ಬರಬೇಕು ಎಂದು ತಿಳಿದುಕೊಳ್ಳುವವರೆಗೂ ಇಲ್ಲಿರುವ ಒಬ್ಬರಿಗೂ ನಾನು ಮಾಡುವ ಪ್ರಸಂಗ ಪ್ರಯೋಜನವಿಲ್ಲದೆ ಇರುತ್ತದೆ. If you don't have time to come into the presence or spend time in the presence of God, then your life is doomed. ಕರ್ತನ ಪ್ರಸನ್ನತೆಯಲ್ಲಿ ಬರುವುದಕ್ಕೆ ಸಮಯವಿಲ್ಲದೆ ಹೋದರೆ, ಕರ್ತನ ಪ್ರಸನ್ನತೆಯಲ್ಲಿ ಸಮಯವನ್ನು ಕಳೆಯುವುದಕ್ಕೆ ನಿಮಗೆ ಸಮಯವಿಲ್ಲದೆ ಹೋದರೆ ನಿಮ್ಮ ಜೀವಿತವು ಏನೂ ಇಲ್ಲದೆ ಆಗುವುದು. How to come into the presence? ಹೇಗೆ ಕರ್ತನ ಪ್ರಸನ್ನತೆಯೊಳಗೆ? I will quote few scriptures. ಕೆಲವು ವಚನಗಳನ್ನು ಮಾತ್ರ. Then I will go into the subject. ಅದರ ನಂತರ ನಾನು ಪ್ರಕರಣದೊಳಗೆ Psalm ಹೋಗುತ್ತೇನೆ. 95:2 says, ಕೀರ್ತನೆ 95ನೇ let us come before His presence with thanksgiving. Let us shout joyful to Him with psalms. ಆತನ ಪ್ರಸನ್ನತೆಯಲ್ಲಿ ಕೃತಜ್ಞತಾ ಸ್ತುತಿಗಳೊಂದಿಗೆ ಬರೋಣ, ಆತನ ಪ್ರಸನ್ನತೆಯಲ್ಲಿ ಕೀರ್ತನೆಗಳೊಂದಿಗೆ ಹಾಡೋಣ ಎಂದು. We have to come into this presence with thanksgiving. ಆತನ ಪ್ರಸನ್ನತೆಯಲ್ಲಿ ನಾವು ಕೃತಜ್ಞತಾ ಸ್ತುತಿಗಳೊಂದಿಗೆ I ಬರಬೇಕು. want to tell you very clearly. ನಾನು ನಿಮಗೆ ತುಂಬಾ ಸ್ಪಷ್ಟವಾಗಿ ಹೇಳಲು The ಬಯಸುತ್ತೇನೆ, more you thank God, ನೀವು ಎಷ್ಟು ಅಧಿಕವಾಗಿ ಕರ್ತನನ್ನು ಕೃತಜ್ಞತೆ the more ಹೇಳ್ತೀರೋ His presence comes down. ಅಷ್ಟು ಅತ್ಯಧಿಕವಾಗಿ ಆತನ ಪ್ರಸನ್ನತೆ ಇಳಿದು ಬರುತ್ತದೆ. Hello? Are you able to follow me? ನನ್ನನ್ನು ಹಿಂಬಾಲಿಸುತ್ತಿದ್ದೀರಾ? Are you able to understand me? ನನ್ನನ್ನು ಅರ್ಥ ಮಾಡಿಕೊಳ್ಳಲು The presence ಸಾಧ್ಯವಾಗುತ್ತದೆ? of God is something supernatural. ಕರ್ತನ ಪ್ರಸನ್ನತೆಯು ಪ್ರಕೃತಿಗೆ ಅಪರಿಮಿತವಾದದೊಂದು. And when you have that, ಅದು ನಿಮ್ಮಲ್ಲಿರುವಾಗ oh, you are something special. ನೀವು ಏನೋ ವಿಶೇಷವಾದವರು. When that presence has to come to you, ಆ ಪ್ರಸನ್ನತೆ ನಿಮ್ಮಲ್ಲಿ ಬರಬೇಕೆಂದರೆ you will have to sit and wait and say thanks to God for all that He did. ನೀವು ಕುಳಿತುಕೊಂಡು ಕರ್ತನ ಪ್ರಸನ್ನತೆಯನ್ನು ಆತನು ಮಾಡಿದ ಎಲ್ಲಾ ಉಪಕಾರಗಳಿಗೆ ಕೃತಜ್ಞತೆ ಹೇಳಬೇಕು. That is what we did this day. ಅದುವೇ ಈ ದಿನದಲ್ಲಿ ನಾವು ಮಾಡಿದ್ದು. We were thanking God for what He did to us. ನಮಗೆ ಮಾಡಿದ್ದೆಲ್ಲಕ್ಕೂ ನಾವು ಕರ್ತನಿಗೆ ಕೃತಜ್ಞತೆ ಹೇಳುತ್ತೇವೆ. Psalms 100 and verse 2 says, ಕೀರ್ತನೆಯ ಪುಸ್ತಕ 100ನೇ ಅಧ್ಯಾಯ 2ನೇ ವಚನ ಹೀಗೆ serve the ಹೇಳುತ್ತದೆ, Lord with gladness and come before His presence with singing. ಕರ್ತನನ್ನು ಕೃತಜ್ಞತೆಯೊಂದಿಗೆ ಬನ್ನಿರಿ, ಆತನ ಪ್ರಸನ್ನತೆಯಲ್ಲಿ ಕೃತಜ್ಞತಾ ಸ್ತುತಿಗಳೊಂದಿಗೆ ಬನ್ನಿರಿ ಎಂದು. And Good News Bible translation says, ಬೈಬಲಿನ ಭಾಷಾ come before Him with happy songs. ಯೆಹೋವನನ್ನು ಸಂತೋಷದಿಂದ ಸೇವಿಸಿರಿ. And God's Word translation says, ಗಾಡ್ಸ್ ವರ್ಡ್ ಎನ್ನುವ ಭಾಷಾಂತರ ಹೀಗಾಗಿ come before Him with joyful songs. ಕರ್ತನಲ್ಲಿ ಹರ್ಷವಾದ ಹಾಡುಗಳೊಂದಿಗೆ ಬನ್ನಿರಿ. You should know how to get into the presence. ಪ್ರಸನ್ನತೆಯಲ್ಲಿ ಹೇಗೆ ಹೋಗಬೇಕೆಂದು ನಿಮಗೆ ತಿಳಿದಿರಬೇಕು. Not going into the presence with tearful songs. ಪ್ರಸನ್ನತೆಯೊಳಗೆ ಕಣ್ಣೀರಿನ ಹಾಡುಗಳೊಂದಿಗೆ ಹೋಗುವುದಲ್ಲ. No. You have to go and sing joyful songs. ಇಲ್ಲ, ಕರ್ತನ ಪ್ರಸನ್ನತೆಯಲ್ಲಿ ಹೋಗಿ ಸಂತೋಷವಾದ Shout ಹಾಡುಗಳು, joyful noises. ಸಂತೋಷವಾದ ಧ್ವನಿಗಳನ್ನು ಮಾಡಬೇಕು. The more you do that, ಇನ್ನು ಅತ್ಯಧಿಕವಾಗಿ you ಮಾಡುವುದು can feel His presence. ಆತನ ಪ್ರಸನ್ನತೆಯನ್ನು You can feel His presence. ಆತನ ಪ್ರಸನ್ನತೆಯನ್ನು ಗ್ರಹಿಸಿಕೊಳ್ಳಬಹುದು. I don't know how you are going to differentiate, but I'll try to explain it to you today the more that I can possibly do. ನನಗೆ ಗೊತ್ತಿಲ್ಲ ನೀವು ಹೇಗಾಗಿ ವ್ಯತ್ಯಾಸವನ್ನು ನೋಡಿದ್ರಿ, ನನ್ನಿಂದ ಸಾಧ್ಯವಾದಷ್ಟು ಮಟ್ಟಿಗೆ ನಾನು ನಿಮಗೆ ವಿವರಣೆಯಾಗಿ It is not just kneeling down and praying. ಸುಮ್ಮನೆ ಮೊಣಕಾಲು
in your life. ನಾನು ಪ್ರಸಂಗ ಮಾಡುತ್ತಿರುವ ಈ ಕರ್ತನ ಪ್ರಸನ್ನತೆ ಏನೆಂದರೆ ನಿಜವಾಗಿ ನಿಮ್ಮ ಜೀವಿತದಲ್ಲಿ ಅನುಭವಿಸಬಲ್ಲ ಒಂದು. That room is ignited. That room is ignited. ಆ ರೂಮಿನಲ್ಲಿ ಅಷ್ಟು ಬೆಳಗುಂಟಾಗುವುದು. You can feel little fire inside the house. ಮನೆಯಲ್ಲಿ ನಿಜವಾಗಿ ಬೆಂಕಿಯನ್ನು ಗ್ರಹಿಸಿಕೊಳ್ಳಬಹುದು. You can feel that room being electrocuted. ಆ ರೂಮಿನಲ್ಲಿ ಕೋಣೆಯಲ್ಲಿ ಪೂರ್ತಿ ವಿದ್ಯುತ್ ಶಕ್ತಿ ಇರುವಂತೆ Sometimes you can feel ಕೆಲವು ಸಮಯಗಳಲ್ಲಿ inside the running waters. ನೀವು ನೀರು ಓಡುತ್ತಿರುವ ನೀರಿನ ಒಳಗಡೆ ಇರುವುದಾಗಿ ನಿಮಗೆ The psalmist says that waters were blowing over me. ಕೀರ್ತನಕಾರನು ಹೀಗಾಗಿ ಹೇಳುತ್ತಾನೆ, ನೀರು ನನ್ನ ಮೇಲೆ ಹರಿದು ಹೋಗುತ್ತಿತ್ತು ಎಂದು. Oh, waters and billows were running over me, he said. ಓ, ನೀರುಗಳು ಹರಿಯುತ್ತಿರುವ ನೀರು ನನ್ನ ಮೇಲೆ ಹರಿದು ಹೋಗುತ್ತದೆ. Oh, that is a great experience, my friend. ಒಂದು ಅನುಭವ ನನ್ನ ಸ್ನೇಹಿತರೆ. It is not just crying and saying, Lord, Lord, Lord. ಸುಮ್ಮನೆ ಅಳುತ್ತಾ 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 ಕರ್ತನೆ 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 ಎಂದು. When the presence comes, ಪ್ರಸನ್ನತೆ ಬರುವಾಗ, oh, it may be for 1 minute, ಅದು 1 ನಿಮಿಷಕ್ಕಾಗಿರಬಹುದು, 5 minutes, 5 ನಿಮಿಷಕ್ಕಾಗಿರಬಹುದು, 10 minutes, 10 ನಿಮಿಷಕ್ಕಾಗಿರಬಹುದು, sometimes half an hour, ಕೆಲವು ಸಮಯಗಳಲ್ಲಿ ಅರ್ಧ ಗಂಟೆ, sometimes 1 hour, ಕೆಲವು ಸಮಯಗಳಲ್ಲಿ 1 ಗಂಟೆ, sometimes even have some more hours too. ಕೆಲವು ಸಮಯಗಳಲ್ಲಿ ಇನ್ನೂ ಅತ್ಯಧಿಕವಾದ. I tell you, small hours, small minutes is enough. ನಾನು ಹೇಳುತ್ತೇನೆ, ಕೆಲವೇ ಕ್ಷಣಗಳು Few ಸಾಕು, minutes is enough. ಕೆಲವು ನಿಮಿಷಗಳು It ಸಾಕು. will make you bold like lion. ನಿಮ್ಮನ್ನು ಒಂದು ಸಿಂಹದ ಹಾಗೆ ಧೈರ್ಯದೊಂದಿಗೆ For ಮಾರ್ಪಡಿಸುತ್ತದೆ. that you will have to wait. ಅದಕ್ಕಾಗಿ ನೀವು ಕಾಯಬೇಕು, Wait. ಕಾಯಬೇಕು, Wait. ಕಾಯಬೇಕು. Don't go with the petition to the Lord. ಕರ್ತನೊಂದಿಗೆ ಒಂದು ವಿಜ್ಞಾಪನೆಯೊಂದಿಗೆ ಹೋಗಬೇಕು. Don't go with the groaning spirit to the Lord. ಕರ್ತನೊಂದಿಗೆ ಗುಡುಗುಟ್ಟು ಆತ್ಮದೊಂದಿಗೆ Why ಹೋಗಬೇಡಿ. did you give that to me? ಯಾಕೆ ನನಗೆ ಇದನ್ನು Why you did not give that to me? ಯಾಕೆ ಅದನ್ನು ನನಗೆ I ಕೊಡಲಿಲ್ಲ? was praying for long days. ನಾನು ಅತ್ಯಧಿಕವಾದ ಕಾಲದಿಂದ ಅದಕ್ಕೆ I was praying and fasting and praying. Why you did not give ನಾನು me? ಪ್ರಾರ್ಥಿಸಿ ಉಪವಾಸದಿಂದ ಪ್ರಾರ್ಥಿಸಿದರೆ ಯಾಕೆ ನನಗೆ Such ಕೊಡಲಿಲ್ಲ? things will not bring His presence. ಅಂತಹ ಕಾರ್ಯಗಳು ಆತನ ಪ್ರಸನ್ನತೆಯನ್ನು ತರುವುದಿಲ್ಲ. Why should you come and stand before a grumbling person? ಯಾಕೆ ಆತನ ಮುಂದೆ ಬಂದು ಒಂದು ಗುಡುಗುಟ್ಟು ಮನುಷ್ಯನ ಮುಂದೆ I ನಿಂತುಕೊಳ್ಳಬೇಕು? want to tell you, ನಾನು ನಿಮಗೆ many times ಹೇಳಲು I am successful. ಅನೇಕ ಸಾರಿ ನಾನು When ಜಯಕರವಾಗಿದ್ದೇನೆ. I go to him and say a small thing, what the Lord did to me, I will blow it up and say, Lord, this is what you did it to me. I thank you. ಕರ್ತನದು ಚಿಕ್ಕ ಕಾರ್ಯವು ನನಗೆ ಮಾಡಿದರೂ ಅದನ್ನು ವಿಂಗಡಿಸಿ ದೊಡ್ಡದಾಗಿ, ಕರ್ತನೇ ಇದೇ ನೀನು ನನಗೆ ಮಾಡಿದ್ದು, ಅದಕ್ಕಾಗಿ ನಾನು ನಿನಗೆ ಕೃತಜ್ಞತೆ ಹೇಳುತ್ತೇನೆ ಎಂದು ಹೋಗಿ ಹೇಳುವೆ. Any small thing from God is big, I tell you. ಕರ್ತನಿಂದ ಬರುವ ಒಂದು ಚಿಕ್ಕ ಕಾರ್ಯವು ದೊಡ್ಡದಾಗಿದೆ, ನಾನು ಹೇಳುತ್ತೇನೆ. Anything from God has life. ಕರ್ತನಿಂದ ಬರುವುದೆಲ್ಲದಕ್ಕೂ ಜೀವ ಉಂಟು, It has eternal life ಅದಕ್ಕೆ ನಿತ್ಯ ಜೀವ ಉಂಟು, and gives you eternal life. ನಿಮಗೆ ನಿತ್ಯ ಜೀವವನ್ನು But ಕೊಡುತ್ತದೆ. it is not big, my friends. ಅದು ದೊಡ್ಡದಲ್ಲ ಸ್ನೇಹಿತರೆ. So I say all the time, thank you, Lord. ನಾನು ಅದಕ್ಕಾಗಿ ಹೇಳುತ್ತೇನೆ ಎಲ್ಲಾ ಸತ್ಯ. The moment I say, I know I'm in His presence. ನಾನು ಎಷ್ಟು ಅತ್ಯಧಿಕವಾಗಿ ಹೇಳ್ತೇನೆ ನನಗೆ ಗೊತ್ತು, The moment I say that, ಪ್ರಸನ್ನತೆಯಲ್ಲಿದ್ದೇನೆ ಎಂದು. the moment I say that, ಆ ಕ್ಷಣ ನಾನು ಹೇಳುವಾಗ His presence fills. ಆತನ ಪ್ರಸನ್ನತೆ ತುಂಬಿಕೊಳ್ಳುತ್ತದೆ. Hallelujah. Hallelujah. That is why the psalmist ಆದ says, ಕಾರಣವೇ ಕೀರ್ತನೆಗಾರನು come ಹೇಳ್ತಾನೆ, into His presence with shout full of joy. ಕರ್ತನ ಪ್ರಸನ್ನತೆಯಲ್ಲಿ ಹರ್ಷ ಧ್ವನಿಯೊಂದಿಗೆ ಬನ್ನಿರಿ. Hallelujah. Hallelujah. Thanks you, Jesus. ಯೇಸುವಿಗೆ ಕೃತಜ್ಞತೆ. Praises to Jesus. ಯೇಸುವಿಗೆ ಸ್ತುತಿ. Wonderful Jesus. ಅದ್ಭುತವಾದ ಯೇಸುವೇ. Beautiful Jesus. ಸುಂದರವಾದ ಯೇಸುವೇ. Magnificent Jesus. ವಿಸ್ಮಯಕರವಾದ Marvelous ಯೇಸುವೇ. Jesus. What a ಅತ್ಯಧಿಕವಾದ beautiful person you are. ಎಷ್ಟು ಸುಂದರವಾದ Your lips ವ್ಯಕ್ತಿ are ನೀನು. so beautiful. ನಿನ್ನ ತುಟಿಗಳು ಅಷ್ಟು Your cheeks ಸುಂದರ. are so beautiful. ನಿನ್ನ ಕೆನ್ನೆಗಳು ಅಷ್ಟು Your ಸುಂದರ. hair is so beautiful. ಕೂದಲು ಅಷ್ಟು Your ಸುಂದರ. eyes are so beautiful. ಕಣ್ಣುಗಳು ಅಷ್ಟು Your ಸುಂದರ. hands are so beautiful. ಕರಗಳು ಅಷ್ಟು Your ಸುಂದರ. love is so marvelous. ನಿನ್ನ ಪ್ರೀತಿ ಅಷ್ಟು I'm ಅದ್ಭುತ. overwhelmed with your love, Lord. ನಿನ್ನ ಪ್ರೀತಿಯಲ್ಲಿ ನಾನು What a ವಿಸ್ಮಯಕರನಾಗಿದ್ದೇನೆ. marvelous God coming to love me. ಓ, ಎಂತಹ ದೊಡ್ಡ ಕರ್ತನು ನನ್ನನ್ನು ಪ್ರೀತಿ I'm not that ಮಾಡುವುದು. much beautiful for me to be loved by you. ನೀನು ನನ್ನನ್ನು ಪ್ರೀತಿ ಮಾಡುವಂತೆ ನಾನು ಅಷ್ಟು ಸುಂದರನಾಗಿಲ್ಲ. Aren't we having words to say that, my friends? ಅದನ್ನು ಹೇಳುವುದಕ್ಕೆ ನಮಗೆ ವಾಕ್ಯ ಇಲ್ಲ. When you say that, ಅದನ್ನು ಹೇಳುವಾಗ His heart is melted. ಆತನ ಹೃದಯವು ಕರಗಿ And ಹೋಗುತ್ತದೆ. He's there with you. ಆತನು ನಿಮ್ಮೊಂದಿಗೆ Hallelujah. 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 All the time. ಎಲ್ಲಾ ಸತ್ಯವು. That's why we sing so much of thanksgiving songs to Him. ಆದ ಕಾರಣವೇ ಆತನಿಗೆ ಅಷ್ಟು ಅತ್ಯಧಿಕವಾಗಿ ಕೃತಜ್ಞತಾ ಹಾಡುಗಳನ್ನು ಹಾಡುತ್ತೇವೆ. நல்ல குடும்பம் நீ தந்தீரையா, எல்லா பிள்ளைகள் தந்தீரையா. பாத்தீங்களா? நல்ல மனைவியை தந்தீரையா, ಒಳ್ಳೆ ಹೆಂಡತಿಯನ್ನು ಕೊಟ್ಟೆಯಾ, செல்ல பிள்ளைகளை தந்தீரையா, ಮಕ್ಕಳನ್ನು ಕೊಟ್ಟೆಯಾ, உழைக்கும் கரங்களை தந்தீரையா, ನುಡಿಯುವ ಕರಗಳನ್ನು ஓடும் ಕೊಟ್ಟೆಯಾ, கால்களை தந்தீரையா. ಓಡುವ ಕಾಲುಗಳನ್ನು ಕೊಟ್ಟೆಯಾ. நன்றி பலிபீடம் கட்டுவோம், ಕೃತಜ್ಞತಾ நன்றி ಬಲಿಪೀಠ பலிபீடம் கட்டுவோம்.
into his presence. ಹೇಗೆ ಆತನ ಪ್ರಸನ್ನತೆಯಲ್ಲಿ ಬರಬಾರದು? How we should not come into his presence. ಹೇಗಾಗಿ ಆತನ ಪ್ರಸನ್ನತೆಯಲ್ಲಿ ನಾವು ಬರಬಾರದು. Leviticus chapter 22 verse 3 says, ಯಾಜಕ ಕಾಂಡದ ಪುಸ್ತಕ 22ನೇ while he has uncleanness upon him, that person should be cut off from my presence, and I am the Lord. ಅಶುದ್ಧತೆ ಉಳ್ಳ ಯಾವ ಮನುಷ್ಯನು ನನ್ನ ಪ್ರಸನ್ನತೆಯಿಂದ ತೆಗೆದು ಬಿಡಲ್ಪಡಬೇಕು ಎಂದು. With uncleanness. ಅಶುದ್ಧತೆಯಿಂದ. Don't try to ask God his presence. ಕರ್ತನ ಬಳಿಯಲ್ಲಿ ಆತನ ಪ್ರಸನ್ನತೆಯನ್ನು ಕೇಳಲು ಬಯಸಿ. Don't go into his presence. ಆತನ ಪ್ರಸನ್ನತೆಯಲ್ಲಿ ಹೋಗಬೇಡಿ. Don't dare to go there. ಆತನ ಪ್ರಸನ್ನತೆಗೆ ಹೋಗುವುದಕ್ಕೆ ಧೈರ್ಯಗೊಳ್ಳಬೇಡಿ. Uncleanness means ಅಶುದ್ಧತೆ ಎಂದರೆ defilement, ಹೊಲಸು, impurity, ಅಶುದ್ಧತೆ, pollution, ಮಾಲಿನ್ಯ, corruption, ಭ್ರಷ್ಟಾಚಾರ, filthy things. ಹೊಲಸಾಗಿರುವ ಕಾರ್ಯಗಳು. You can add more on it. ಇನ್ನೂ ಅದಕ್ಕೆ ಅತ್ಯಧಿಕವಾಗಿ ಹೇಳುತ್ತಲೇ ಹೋಗಬಹುದು. With unclean spirit, ಅಶುದ್ಧ ಆತ್ಮ, unclean mind, ಅಶುದ್ಧ ಯೋಚನೆಯೊಂದಿಗೆ, unclean body. ಅಶುದ್ಧ ಮೈಯೊಂದಿಗೆ. Don't try to get into the presence of God. ಆತನ ಪ್ರಸನ್ನತೆಯಲ್ಲಿಗೆ ಹೋಗುವುದಕ್ಕೆ ಪ್ರಯತ್ನಿಸಬೇಡಿ. You will not get him. ಆತನನ್ನು You will not get him. ಆತನು ಸಿಗುವುದಿಲ್ಲ. I want to tell you, ನಾನು ನಿಮಗೆ ಹೇಳಲು ಬಯಸುತ್ತೇನೆ, little presence that you have, even that you will lose. ನಿಮ್ಮಲ್ಲಿರುವ ಸ್ವಲ್ಪ ಪ್ರಸನ್ನತೆ ಅದು ಹೊರಟು ಹೋಗುತ್ತದೆ. Don't try to do that. ಅದನ್ನು ಮಾಡಲು ಪ್ರಯತ್ನ ಮಾಡಬೇಡಿ. These are the certain things which I like to tell you. ಇದುವೇ ಕೆಲವು ಕಾರ್ಯಗಳನ್ನು With uncleanness, ಅಶುದ್ಧತೆಯೊಂದಿಗೆ don't ever try to go to the presence of God. ಕರ್ತನ ಪ್ರಸನ್ನತೆಯಲ್ಲಿ ಎಂದಿಗೂ ಹೋಗುವುದಕ್ಕೆ ಬಯಸಬೇಡಿ. That is why in the Old Testament days, ಆದ ಕಾರಣವೇ ಹಳೆ when the Lord ಒಡಂಬಡಿಕೆಯಲ್ಲಿ commanded Moses to build the tabernacle, ಕರ್ತನು ಮೋಶೆಗೆ ಮಂಜೂಷವನ್ನು in the outer ಕಟ್ಟುವಂತೆ court the Lord kept water to wash themselves. ಹೊರಗಡೆಯ ಸ್ಥಳದಲ್ಲಿ ಕರ್ತನು ನೀರನ್ನಿಟ್ಟು ಅವರನ್ನು Before they get into the tabernacle, ಮಂಜೂಷದ ಒಳಗಡೆ ಹೋಗುವುದಕ್ಕೆ they have to clean themselves, ಅವರನ್ನೇ ಅವರು ಪರಿಶುದ್ಧಪಡಿಸಿಕೊಳ್ಳಿ. and then get into the water, ಅದರ ನಂತರ ನೀರಿನೊಳಗೆ ಹೋಗುತ್ತದೆ, then into the blood. ಅದರ ನಂತರ ರಕ್ತದೊಳಗೆ. These are the Old Testament teachings for us. ಇದುವೇ ನಮಗೆ ಹಳೆ ಒಡಂಬಡಿಕೆಯ ಕಲಿಸುವಿಕೆಗಳು. We have to clean ourselves, ನಾವು ನಮ್ಮನ್ನೇ ಪರಿಶುದ್ಧಪಡಿಸಿಕೊಳ್ಳಬೇಕು. sit in the presence of God and search for ourselves. Where did I go wrong? ಕರ್ತನ ಪ್ರಸನ್ನತೆಯಲ್ಲಿ ಕುಳಿತುಕೊಂಡು ನಮ್ಮನ್ನೇ ನಾವು Where did I hurt him? ಎಲ್ಲಿಯಾದರೂ ಯಾರನ್ನು ಆತನನ್ನು ನೋವುಪಡಿಸಿದ್ದೇವೆ. And we have the blood of the Lord Jesus Christ. ನಮಗೆ ಯೇಸು ಕ್ರಿಸ್ತನ ರಕ್ತ ಉಂಟು. It is efficacious to clean ourselves. ನಮ್ಮನ್ನೇ ನಾವು ಶುದ್ಧೀಕರಿಸಿಕೊಳ್ಳುವುದಕ್ಕೆ Whatever may be the sin in our life, ನಮ್ಮ ಜೀವಿತದಲ್ಲಿ ಪಾಪ ಎಂತದೇ ಆಗಿರಬಹುದು, whatever may be the filth that we have committed, ನಾವು ಎಂತ ಹೊಲಸಾದ ಕಾರ್ಯವನ್ನು ಮಾಡಿದ್ದೇ it is ಆಗಿರಬಹುದು, still efficacious to clean ourselves. ನಮ್ಮನ್ನೇ ನಾವು ಪರಿಶುದ್ಧಪಡಿಸಿಕೊಳ್ಳುವುದಕ್ಕೆ ಆ ರಕ್ತಕ್ಕೆ ಇನ್ನೂ ಶಕ್ತಿ ಉಂಟು. Clean as spotless ನಮ್ಮನ್ನು ಕಳಂಕವಿಲ್ಲದೆ ಶುದ್ಧೀಕರಿಸಿ. by the blood. ಆತನ ರಕ್ತದಿಂದ You are clean. ನೀವು ಶುದ್ಧೀಕರಿಸಲ್ಪಟ್ಟಿರಿ. ನಂತರ Sing and praise unto the Lord. ಹಾಡಿ ಕರ್ತನಿಗೆ ಕೃತಜ್ಞತೆ ಸ್ತುತಿ ಹೇಳಿರಿ. Expect His presence to come. ಆತನ ಪ್ರಸನ್ನತೆ ಬರುವುದಕ್ಕೆ ಎದುರು ನೋಡಿರಿ. Sometimes it takes 1 hour for me. ಕೆಲವು ಸಮಯಗಳಲ್ಲಿ 1 ಗಂಟೆ ಕಾಲ ಆಗುತ್ತದೆ. Sometimes it takes 1 hour for me. ಕೆಲವು ಸಮಯಗಳಲ್ಲಿ 1 ಗಂಟೆ ಕಾಲವಾಗುತ್ತದೆ. Just for the cleaning process. ಆ ಪರಿಶುದ್ಧಪಡಿಸಿಕೊಳ್ಳುವ ಆ ಪದ್ಧತಿಗೆ. How long it will take for you to clean your house? ನಿಮ್ಮ ಮನೆಯನ್ನು ಶುದ್ಧೀಕರಿಸುವುದಕ್ಕೆ ನಿಮಗೆ ಎಷ್ಟೊತ್ತಾಗುತ್ತದೆ? How much more you will have to clean your house? ನಿಮ್ಮ ಒಳಗಿನ ಮನೆಯನ್ನು ಇನ್ನು ಎಷ್ಟು ನಿಮ್ಮ ಸ್ವಂತ ಶರೀರವಾಗಿರುವುದು. Hallelujah. 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 If you are able to follow me, put your hand up. Otherwise, I'll have to repeat the same thing what I did. ನಾನು ಹೇಳುವುದು ಅರ್ಥವಾಗದೇ ಇದ್ದರೆ ನಿಮ್ಮ ಕೈಯನ್ನು ಮೇಲೆ ಕೆತ್ತಿರಿ, ನಾನು ಇನ್ನೊಮ್ಮೆ ಹೇಳುತ್ತೇನೆ. You are able to follow me? ಅರ್ಥವಾಗುತ್ತದೆ? Put your hand up. ಅರ್ಥವಾದರೆ If ಕೈಯನ್ನು you are able to follow me, put your hand up. ನಾನು ಹೇಳುವುದು ಅರ್ಥವಾದರೆ ಕೈಯನ್ನು ಮೇಲೆ ಕೆತ್ತಿರಿ. புரிஞ்சிச்சா? ಅರ್ಥವಾಯ್ತಾ? தமிழ்ல சொன்னதா புரியுது. ತಮಿಳಲ್ಲಿ ಹೇಳಿದ್ರೆ ಮಾತ್ರ இல்லனா புரியாதா? ಇಲ್ಲವೇ ಅರ್ಥವಾಗುವುದಿಲ್ಲ. ஆண்டவருக்கு மகிமை உண்டா? ಕರ್ತನಿಗೆ ಮಹಿಮೆ ಉಂಟು. Hallelujah. Hallelujah. தமிழ்லே சொல்றேன். What is His presence? ಆತನ ಪ್ರಸನ್ನತೆ ಎಂದರೆ ಏನು? தேவனுடைய சமூகம்னா என்ன? ಕರ್ತನ ಪ್ರಸನ್ನತೆ ಎಂದರೆ ಏನು? Bible says ಸತ್ಯವೇದ ಹೇಳುತ್ತದೆ in Genesis ಆದಿಕಾಂಡದ chapter 17 verse 22, 22ನೇ ವಚನ. and he left off talking with him and God went up from Abraham. ಆಗ ದೇವರು ಅಬ್ರಹಾಮನ ಸಂಗಡ ಮಾತನಾಡುವುದನ್ನು ಮುಗಿಸಿ ಅವನ ಬಳಿಯಿಂದ ಮೇಲಕ್ಕೆ ಹೋದನು. தேவன் ஆபிரகாமோடே பேசி முடித்த பின்பு ಆಗ ದೇವರು ಅಬ್ರಹಾಮನ ಸಂಗಡ ಮಾತನಾಡುವುದನ್ನು ಮುಗಿಸಿ ಮೇಲಕ್ಕೆ ಹೋದನು என்று வேதம் சொல்லுகிறது. ಎಂದು ಸತ್ಯವೇದ ಹೇಳುತ್ತದೆ. ஆபிரகாமோடே பேசி முடித்த பின்பு ಅಬ್ರಹಾಮನೊಂದಿಗೆ ಮಾತನಾಡಿ ಮುಗಿಸಿದ ನಂತರ அவர் அவனை விட்டு எழுந்தருளினார். ಆತನು ಅವನನ್ನು ಬಿಟ್ಟು ಮೇಲಕ್ಕೆ ಹೋದನು. He went off. ಆತನು ಮೇಲಕ್ಕೆ ಹೋದನು. It's also there in Genesis chapter 18 verses 33. ಆದಿಕಾಂಡದ ಪುಸ್ತಕ 18ನೇ ಅಧ್ಯಾಯ 33ನೇ ವಚನ. And the Lord went his way as soon as he had communion with Abraham, and Abraham returned unto his place. கர்த்தர் ஆபிரகாமோடு பேசி முடித்த பின்பு போய்விட்டார். ஆபிரகாம் தன்னுடைய இடத்துக்கு திரும்பினார். ಯೆಹೋವನು
ಹೊರಟು ಹೋದನು. ಅಬ್ರಹಾಮನು ತನ್ನ ಸ್ಥಳಕ್ಕೆ ಹಿಂದಿರುಗಿ ಹೋದನು. What does it mean? ಇದರ ಅರ್ಥವೇನು? What does it mean? ಇದರ ಅರ್ಥವೇನು? God came down ಕರ್ತನು ಇಳಿದು ಬಂದನು and spoke to Abraham. ಅಬ್ರಹಾಮನ ಸಂಗಡ ಮಾತನಾಡಿದನು. He came down ಆತನು ಇಳಿದು ಬಂದನು and spoke to Abraham. ಅಬ್ರಹಾಮನ ಸಂಗಡ ಮಾತನಾಡಿದನು. The literal communion, ನಿಜವಾಗಿ ಸಂಚರಿಸುವುದು man and God, ಕರ್ತನು ಮನುಷ್ಯನು, God and man, ಕರ್ತನು ಮನುಷ್ಯನು, man and God, ಮನುಷ್ಯನು ಕರ್ತನು, God and man. ಕರ್ತನು ಮನುಷ್ಯನು. Communion ಅದು ಮಾತನಾಡುವುದು is the presence. ಪ್ರಸನ್ನತೆ ಆಗಿದೆ. God coming down, ಕರ್ತನು ಇಳಿದು ಬರುವುದು, coming down. ಇಳಿದು ಬರುವುದು. Hello, ಹಲೋ, Purida. ಅರ್ಥವಾಗುತ್ತದಾ? God coming down ಕರ್ತನು ಇಳಿದು ಬರುವುದು, and talking to you. ನಿಮ್ಮೊಂದಿಗೆ ಮಾತನಾಡುವುದು. God coming down, ಕರ್ತನು ಇಳಿದು ಬರುವುದು, the Almighty God, ಪರಾಕ್ರಮಶಾಲಿಯಾದ who has a marvelous place, ಒಂದು who ವಿಸ್ಮಯಕರವಾದ lives in the marvelous light, ವಿಸ್ಮಯವಾದ who lives ಜ್ಯೋತಿಗಳಲ್ಲಿ among ವಾಸವಾದ the millions of angels. ಸಾವಿರಾರು ದೇವದೂತರುಗಳೊಂದಿಗೆ ಜೀವಿಸುವ ಆತನು. Oh, full of gold. The streets are full of gold. ಅದರ ಬೀದಿಗಳು ಬಂಗಾರದಿಂದ ತುಂಬಿವೆ. There is no darkness there. ಅಲ್ಲಿ ಕತ್ತಲೇ ಇಲ್ಲ. That mighty God, ಆ ಪರಾಕ್ರಮಶಾಲಿಯಾದ ಕರ್ತನು, who created the whole world in His word, ಆತನ ವಾಕ್ಯ ಮೂಲಕ ಈ ಲೋಕವನ್ನು coming down ಇಳಿದು ಬರುವುದು and sitting with one person and talking. ಒಂದು ಮನುಷ್ಯನೊಂದಿಗೆ ಕುಳಿತುಕೊಂಡು ಮಾತನಾಡುವುದು. That is the presence. ಅದುವೇ You would ಪ್ರಸನ್ನತೆ. feel His presence. ಆತನ ಪ್ರಸನ್ನತೆಯನ್ನು You would ಗ್ರಹಿಸಿಕೊಳ್ಳುವುದು. feel His presence. ಆತನ ಪ್ರಸನ್ನತೆಯನ್ನು Say ಗ್ರಹಿಸಿಕೊಳ್ಳುವುದು. hallelujah. 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 God coming down. ಕರ್ತನು ಇಳಿದು ಬರುವುದು. Several years ago, ಅನೇಕ ವರ್ಷಗಳ ಹಿಂದೆ before I got this anointing, ನನಗೆ ಈ ಅಭಿಷೇಕ ಸಿಗುವುದಕ್ಕಿಂತ I ಮುಂಚಿತವಾಗಿ came into the full-time mission when God called me. ನಾನು ಪರಿಪೂರ್ಣವಾದ ಸೇವೆಗೆ ಕರ್ತನು ಕರೆದಾಗ ಬಂದೆನು. And one particular morning I got up and I was sitting on my bed and praying. ಒಂದು ಗುರುತಾದ ದಿನ ನಾನು ಬೆಳಿಗ್ಗೆ ಎದ್ದು ನಾನು ಹಾಸಿಗೆ ಮೇಲೆ ಕುಳಿತು ಪ್ರಾರ್ಥನೆ It ಮಾಡುತ್ತಿದ್ದೆ. was very early morning. ಮುಂಜಾನೆ ಆಗಿತ್ತು. My wife was and my children were sleeping. ನನ್ನ ಹೆಂಡತಿ ನನ್ನ ಮಕ್ಕಳು ನಿದ್ರೆ My ಮಾಡುತ್ತಿದ್ದರು. children were very small then. ನನ್ನ ಮಕ್ಕಳು ತುಂಬಾ ಚಿಕ್ಕವರಾಗಿದ್ದರು ಅವಾಗ. And I know I was praying. ನನಗೆ ಗೊತ್ತು ನಾನು ಪ್ರಾರ್ಥನೆ ಮಾಡುತ್ತಿದ್ದೆ. I was praising God. ನಾನು ಕರ್ತನನ್ನು ಸ್ತುತಿಸುತ್ತಿದ್ದೆ. Thanking God. ಆತನಿಗೆ ಕೃತಜ್ಞತೆ I was ಹೇಳುತ್ತಿದ್ದೆ. saying lot of thanks and praises to Him. ನಾನು ಅನೇಕ ಕೃತಜ್ಞತೆಗಳನ್ನು I was ಸ್ತುತಿಗಳನ್ನು counting ಆತನಿಗೆ and ಹೇಳುತ್ತಿದ್ದೆ. saying thank you Jesus, thank you Jesus. ನಾನು ಎಣಿಸಿ ಹೇಳುತ್ತಿದ್ದೇನೆ ಕೃತಜ್ಞತೆ ಯೇಸುವೆ, ಕೃತಜ್ಞತೆ ಯೇಸುವೆ. I didn't know how to praise them. ಆವಾಗ ನನಗೆ ಹೇಗೆ ಸ್ತುತಿಸುವುದೆಂದು So ಗೊತ್ತಿರಲಿಲ್ಲ. I was doing like that. ಆದ ಕಾರಣ ನಾನು ಹಾಗಾಗಿ ಮಾಡುತ್ತಿದ್ದೇನೆ. Suddenly, ದಿಢೀರ್ my spiritual eyes opened. ನನ್ನ ಆತ್ಮಿಕ ಕಣ್ಣುಗಳು ತೆರೆಯಲ್ಪಟ್ಟವು. When I was able to see the sky. ನಾನು ಆಕಾಶವನ್ನು ನೋಡಲಾಯಿತು. It was very astonishing scene for me because I could not see the ceiling there. ಆಶ್ಚರ್ಯಕರವಾದ ಒಂದು ಕಾರ್ಯವಾಗಿತ್ತು, ಏಕೆಂದರೆ ನನ್ನಿಂದ ಮೇಲ್ಛಾವಣಿಯನ್ನು I ನೋಡಲಾಗಿಲ್ಲ. was in my bed, ಹಾಸಿಗೆ ಮೇಲೆ inside my bedroom. ನಾನು ನನ್ನ ಬೆಡ್ರೂಮ್ ಒಳಗಡೆ ಇದ್ದೇನೆ. I was able to see the sky, stars, moon, and I was able to see a small light on top. ಆಕಾಶಗಳು, ನಕ್ಷತ್ರ, ಸೂರ್ಯ, ಚಂದ್ರನ ನಾನು ನೋಡಲಾಯಿತು. ಒಂದು ಚಿಕ್ಕ ಬೆಳಕನ್ನು ಮೇಲೆ ನೋಡಲಾಯಿತು. I was just watching what it is. ನಾನು ಹಾಗೆ ನೋಡ್ತಿದ್ದೇನೆ, ಅದು ಏನದು ಇದು. Slowly, ನಿಧಾನವಾಗಿ I could see that light becoming brighter. ಆ ಬೆಳಕು ಇನ್ನೂ ಜ್ಯೋತಿಮಯವಾಗಿ ಮಾರ್ಪಡುವುದನ್ನು ನೋಡಲಾಯಿತು. Brighter and brighter. ಇನ್ನೂ ಅತ್ಯಧಿಕ ಬೆಳಕುಳ್ಳದಾಗಿ ಮಾರ್ಪಡುತ್ತಿತ್ತು. It was coming towards me. ಅದು ನನ್ನ ಬಳಿಗೆ ಬರುತ್ತಿತ್ತು. I was watching that beautiful scene. ಅದು ಅಷ್ಟು ಸುಂದರವಾದ ನೋಟವನ್ನು ನೋಡುತ್ತಿದ್ದೆನು. It came so close. ಅದು ಅಷ್ಟು ಸಮೀಪದಲ್ಲಿ ಬಂತು. To my amazement, it came and sat by me. ನನ್ನ ಆಶ್ಚರ್ಯಕ್ಕೆ ನನ್ನ ಪಕ್ಕದಲ್ಲಿ ಬಂದು ಕುಳಿತುಕೊಂಡಿತು. I know I was thanking and it was going like this. ನಾನು ಹೀಗಾಗಿ ಕೃತಜ್ಞತೆ ಮಾಡುತ್ತಿದ್ದೇನೆ, ಅದು ಹೀಗಾಗಿ ಹೋಗುತ್ತಿತ್ತು. After some time, ಕೆಲವು my conversation was something like this. ನನ್ನ ಮಾತು ಹೀಗಾಗಿ ಒಂದಿತ್ತು. All that I said, it was going to my left side. ನಾನು ಹೇಳುವುದೆಲ್ಲ ನನ್ನ ಎಡಗೈಗೆ ಹೋಗುತ್ತಿತ್ತು. Immediately I was able to get a reply from my right side. ದಿಢೀರೆಂದು ಒಂದು ಉತ್ತರ ನನ್ನ ಎಡಭಾಗದಿಂದ Where I could see that bright light. ಆ ವಿಸ್ಮಯಕರವಾದ ಜ್ಯೋತಿಯನ್ನು ನೋಡಲಾಯಿತು. Still today I could not understand that experience. ಇವತ್ತಿನವರೆಗೂ ಆ ಅನುಭವವನ್ನು ನನ್ನಿಂದ ತಿಳಿದುಕೊಳ್ಳಲಾಗಿದೆ. It was answering all my prayers. ನನ್ನ ಪ್ರಾರ್ಥನೆಗಳಿಗೆಲ್ಲ ಅದು ಉತ್ತರವನ್ನು ಕೊಡುತ್ತಿತ್ತು. The answer came immediately. ಉತ್ತರ ತಕ್ಷಣ ಬರುತ್ತಿತ್ತು. Anything I said, there was a reply. ನಾನು ಹೇಳುವುದೆಲ್ಲದಕ್ಕೂ ತಕ್ಷಣ ಉತ್ತರವಿತ್ತು. It was for some time. ಅದು ಕೆಲವು ಹೊತ್ತಿಗೆ ಇತ್ತು. And finally, ಕೊನೆಯದಾಗಿ I heard from the light, it's time for me to go. ಆ ಬೆಳಕಿನಿಂದ ಒಂದು ಧ್ವನಿ ಹೀಗಾಗಿ ಕೇಳಿಸಿದ್ದು, ನನಗೆ ಹೋಗುವುದಕ್ಕೆ ಸಮಯವಾಯಿತು ಎಂದು. With my own eyes opened. ನನ್ನ ಕಣ್ಣುಗಳು, ಸ್ವಂತ ಕಣ್ಣುಗಳು ತೆರೆಯಲ್ಪಟ್ಟಾಗ, I don't know really I was opened or it was my vision. ನನಗೆ ಗೊತ್ತಿಲ್ಲ ನಿಜವಾಗಿ ನನ್ನ ಕಣ್ಣನ್ನು ತೆರೆದನ ಇಲ್ಲ I saw ದರ್ಶನವಾಯಿತು. a marvelous person from the light just going as the way he came. ವಿಸ್ಮಯಕರವಾದ ಆ ವ್ಯಕ್ತಿ ಆ ಬೆಳಕಿನಿಂದ ಬಂದ ರೀತಿಯಲ್ಲಿ ಹೋಗುವುದನ್ನು And ನೋಡಿದೆನು. everything ended. ಎಲ್ಲವೂ ಮುಗಿದು ಹೋಯಿತು. When I watched my clock, it was almost more than 2 hours, nearly 1.5 hours and more. ನನ್ನ ವಾಚ್ ಅನ್ನು ನೋಡಿದಾಗ ಹೆಚ್ಚು ಕಮ್ಮಿ 1.5-2 ಗಂಟೆ I didn't know how the time rolled. ನನಗೆ ಗೊತ್ತಿಲ್ಲ
ಗೊತ್ತಿಲ್ಲ ಸಮಯ ಹೇಗೆ ಹೋಯಿತು ಎಂದು. And the Lord taught me today. ಇವತ್ತು ನನಗೆ ಕಲಿಸಿದನು. That is the presence of God. What that Abraham felt that day. ಅದುವೇ ಕರ್ತನ ಪ್ರಸನ್ನತೆಯು. God the Almighty coming down to talk with some person. ಪರಾಕ್ರಮಶಾಲಿಯಾದ ಕರ್ತನು ಇಳಿದು ಬರುವುದು ಅದು ಮನುಷ್ಯರೊಂದಿಗೆ ಮಾತನಾಡುವುದಕ್ಕಾಗಿ. He will come to you. ಆತನು ನಿಮಗೆ ಬರುವನು. Whenever you pray, ನೀವು ಪ್ರಾರ್ಥಿಸುವಾಗೆಲ್ಲ wait and pray. ಕಾದಿದ್ದು ಪ್ರಾರ್ಥನೆ ಮಾಡಿ. Sometimes you may not get that. ಕೆಲವು ಸಮಯಗಳಲ್ಲಿ ಅದು ಸಿಗದೇ ಇರಬಹುದು. Don't worry. ಅದು ಚಿಂತೆಪಡಬೇಡಿ. ಕಾದಿರಿ. 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 You wait for buses. ನೀವು ಬಸ್ಸಿಗಾಗಿ ಕಾಯ್ತೀರಿ. You wait for a marriage. ಒಂದು ಮದುವೆಗಾಗಿ ಕಾಯ್ತೀರಿ. You wait for a first issue. ನಿಮ್ಮ ಮೊದಲನೇ ತೊಂದರೆಗಾಗಿ ಕಾಯ್ತೀರಿ. You wait for your marriage day to come. ನಿಮ್ಮ ಮದುವೆ ದಿನ ಬರುವುದಕ್ಕೆ You wait for ಕಾಯ್ತೀರಿ. a meal. ನೀವು ನಿಮ್ಮ ಊಟಕ್ಕಾಗಿ You ಕಾಯ್ತೀರಿ. wait for a salary. ನಿಮ್ಮ ಸಂಬಳಕ್ಕಾಗಿ ಕಾಯ್ತೀರಿ. You wait for so many things. ನೀವು ಇನ್ನೂ ಅನೇಕ And you ಕಾರ್ಯಗಳಿಗೆ won't ಕಾಯ್ತೀರಿ. find time to wait for God. ಕರ್ತನಲ್ಲಿ ಕಾಯುವುದಕ್ಕೆ ಸಮಯ ಇರುವುದಿಲ್ಲ. If you want this presence, wait. ಈ ಪ್ರಸನ್ನತೆ ಬೇಕೆಂದರೆ ಕಾದಿರಿ. If you wait, ನೀವು ಕಾಯುವಿರಾದರೆ you can't find him. ಆತನನ್ನು ಕಂಡುಕೊಳ್ಳಬಹುದು. Hallelujah. Hallelujah. Say hallelujah. 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 Glory to Jesus. ಯೇಸುವಿಗೆ ಮಹಿಮೆ. When you have that glorious experience, ಆ ಮಹಿಮೆಯ ಅನುಭವ ನಿಮಗಿರುವಾಗ what are the benefits that you get? ಅದರಲ್ಲಿ ಸಿಗುವ ಉಪಕಾರಗಳು ಏನು? I want to tell you few as the time permits me. ನನಗೆ ಸಮಯ ಸಿಗುವ ಹಾಗೆ ಕೆಲವನ್ನು ಹೇಳಲು ನಾನು ಬಯಸುತ್ತೇನೆ. Firstly, ಮೊದಲನೇದಾಗಿ I want to tell you ನಾನು ನಿಮಗೆ ಹೇಳಲು ಬಯಸುವುದು that ಅಬ್ರಹಾಮನು was able to receive 7 blessings from God. ಅಬ್ರಹಾಮನು ಕರ್ತನ ಬಳಿಯಿಂದ 7 ಆಶೀರ್ವಾದಗಳನ್ನು ಪಡೆದುಕೊಂಡನು. If you want the blessings of God, ಕರ್ತನ ಆಶೀರ್ವಾದಗಳು ಬೇಕೆಂದರೆ don't simply say, "Oh, I want this blessing, no, I want this blessing, no, I want this blessing." No. ಸುಮ್ಮನೆ ಕರ್ತನ ಬಳಿಯಲ್ಲಿ ಇದು ಬೇಕು ಕರ್ತನಿ ಆಶೀರ್ವಾದ ಬೇಕು ಕರ್ತನಿ ಆಶೀರ್ವಾದ ಬೇಕು ಕರ್ತನಿ ಹೇಳುವುದಲ್ಲ. ಆತನ ಪ್ರಸನ್ನತೆಯಲ್ಲಿ ಕಾದಿರಿ. Wait in his presence. ಆತನ ಪ್ರಸನ್ನತೆಯಲ್ಲಿ ಕಾದಿರಿ. ಅವರ ಸಮೂಹ ಬರುವ ವರೆಗೂ ಕಾದಿರಿ. ಆತನ ಸಮೂಹ ಬರುವವರೆಗೂ ಕಾದಿರಿ. ಎಂತ ನೇರ ಬರುತ್ತೋ ಅದುವರೆಗೂ ಕಾದಿರುಗ. ಯಾವ ಸಮಯದಲ್ಲಿ ಬರುತ್ತದೋ ಅದುವರೆಗೂ ಕಾದಿರಿ. ಪರಿಶುದ್ಧವಂತರು ಮಣಿಕಣಕಾಯಿ ಮೊಣಗಲ್ಲೇ ನಿಲ್ತಾರೆ. ಕೆಲವು ಪರಿಶುದ್ಧವಂತರು ಗಂಟೆಗಟ್ಟಲೆ ಮೊಣಕಾಲಲ್ಲಿ ನಿಲ್ಲುವರು. Why? ಯಾಕೆ? They know the secret of his presence. ಅವರಿಗೆ ಗೊತ್ತು ಆತನ ಪ್ರಸನ್ನತೆಯ ರಹಸ್ಯವೇನು. Until then you are not heard in heaven, I tell you. ಅದರವರೆಗೂ ಪರಲೋಕದಲ್ಲಿ ನಿಮ್ಮ ಧ್ವನಿ ಕೇಳಿಸುವುದಿಲ್ಲ. When the presence comes, you are connected to heaven. ಪ್ರಸನ್ನತೆ ಬರುವಾಗ ನೀವು ಪರಲೋಕಕ್ಕೆ ಸಂಪರ್ಕಿಸಲ್ಪಡುತ್ತೀರಿ. When the presence is upon you, you are connected immediately. ಪ್ರಸನ್ನತೆ ನಿಮ್ಮ ಮೇಲಿರುವಾಗ ತಕ್ಷಣ ನೀವು ಸಂಪರ್ಕದಲ್ಲಿ ಬರುತ್ತೀರಿ. Bible says, ಸತ್ಯವೇದ the ಹೇಳುತ್ತದೆ, Lord promised 7 blessings to Abraham. ಕರ್ತನು ಅಬ್ರಹಾಮನಿಗೆ 7 ಆಶೀರ್ವಾದಗಳನ್ನು ಪ್ರಮಾಣ ಮಾಡಿದನು. I will quickly read them. ನಾನು ವೇಗವಾಗಿ ಅವುಗಳನ್ನು ಓದುವೆನು. And Genesis chapter 12 verse 2 and 3. ಆದಿಕಾಂಡದ ಪುಸ್ತಕ 12ನೇ ಅಧ್ಯಾಯ 2 First blessing. ಮೊದಲನೇ I ಆಶೀರ್ವಾದ. will make of thee a great nation. ನಾನು ನಿನ್ನನ್ನು ದೊಡ್ಡ ಜನಾಂಗವಂತೆ ಮಾಡುವೆನು. Secondly, ಎರಡನೆಯದಾಗಿ I will bless thee. ನಾನು ನಿನ್ನನ್ನು ಆಶೀರ್ವದಿಸುವೆನು. Thirdly, ಮೂರನೆಯದಾಗಿ make thy name great. ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. It's not we making our name great. ನಾವು ನಮ್ಮ ಹೆಸರನ್ನು ಪ್ರಖ್ಯಾತಿಗೆ ತಂದುಕೊಳ್ಳುವುದಲ್ಲ. நிறைய பேர் சொல்லுவாங்க, ಅನೇಕರು ಹೇಳುವರು, ஐயா உங்க பேரை பெருமைப்படுத்தணும். ಅಯ್ಯ ನಿಮ್ಮ ಹೆಸರನ್ನು ಹೆಮ್ಮೆ ಪಡಿಸಬೇಕು. You allow God to make you great. ಕರ್ತನು ನಿಮ್ಮನ್ನು ಪ್ರಖ್ಯಾತಿಗೆ ತರುವಂತೆ ಅನುಮತಿಸಿರಿ. When I came for the full-time ministry, one elderly person told me like this. ನಾನು ಪೂರ್ಣವಾದ ಸಮಯದ ಸೇವೆಗೆ ಬಂದಾಗ ಒಂದು ಹಿರಿಯ ವ್ಯಕ್ತಿ ಹೀಗಾಗಿ ನನ್ನ ಬಳಿಯಲ್ಲಿ ಹೇಳಿದರು, ಮೋಹನ್, ஒவ்வொரு நாளும் ಒಂದೊಂದು ದಿನವೂ உன் போஸ்டர் உன்னுடைய ஹேண்ட் பில்ஸ் வெளியே ஒட்டி இருக்கணும், ஜனங்க கையில கிடைக்கணும். ನಿನ್ನ ಪೋಸ್ಟರ್ ನಿನ್ನ ಹ್ಯಾಂಡ್ ಬಿಲ್ಸ್ ಅಂಟಿಸಿರಬೇಕು, ಜನರ ಕೈಯಲ್ಲಿ ಅದು ಸಿಗಬೇಕು. Then only people will remember you. ಆವಾಗಲೇ ಜನರು ನಿನ್ನನ್ನು ಜ್ಞಾಪಕಕ್ಕೆ ತಂದುಕೊಳ್ಳುವರು. I kept an open ear and I heard from this ear and left it the other side. ನಾನು ಈ ಕಿವಿನ ಕೇಳಿಕೊಂಡು ಈ ಕಿವಿನ ಅದನ್ನು ಬಿಟ್ಟು ಬಿಟ್ಟೆನು. No, அப்படி எல்லாம் கிடையாது. ಇಲ್ಲ ಹಾಗೆ Don't do that. ಅದನ್ನೆಲ್ಲ ಮಾಡಬೇಡಿ. God should exalt our name. ಕರ್ತನು ನಮ್ಮ ಹೆಸರನ್ನು ಪ್ರಖ್ಯಾತಿಗೆ ತರಬೇಕು. Wait for God. ಕರ್ತನಿಗೆ ಕಾದಿರಿ. That is one of the blessings of Abraham. ಅದು ಅಬ್ರಹಾಮನಿಗೆ ಒಂದು ಆಶೀರ್ವಾದ. If you have that experience of being dwelling in the presence of God, then the Lord will exalt your name. ಕರ್ತನ ಪ್ರಸನ್ನತೆಯಲ್ಲಿ ನೆಲೆಗೊಂಡಿರುವ ಅನುಭವ ನಿಮಗೆ ಇರುವುದಾದರೆ ಕರ್ತನ ನಿಮ್ಮ ಹೆಸರನ್ನು ಪ್ರಖ್ಯಾತಿಗೆ That is the ತರಬೇಕು. promise of God. ಅದುವೇ ಕರ್ತನ You ಪ್ರಮಾಣವಾಗಿದೆ. can claim that promise. ನೀವು ಆ ಪ್ರಮಾಣವನ್ನು You can pray to the Lord Jesus Christ. ಯೇಸು ಕ್ರಿಸ್ತನ ಬಳಿಯಲ್ಲಿ Make ಕೇಳಬಹುದು. my name great. ಹೆಸರನ್ನು ಪ್ರಖ್ಯಾತಿಗೆ ಮಾಡು. I am a hidden person. ನಾನು ಒಂದು ಬಚ್ಚಿಟ್ಟುಕೊಳ್ಳುವ I am only in ಮನುಷ್ಯನಾಗಿದ್ದೇನೆ. my prayer room. ನಾನು ನನ್ನ ಪ್ರಾರ್ಥನೆ ಕೋಣೆಯಲ್ಲಿ Lord, ಮಾತನಾಡುತ್ತೇನೆ. make my name great. ನನ್ನ ಹೆಸರನ್ನು ದೊಡ್ಡದಾಗಿ ಮಾಡು. Because you said, Abraham, I am going to make your name great. ಏಕೆಂದರೆ ನಾನು ಅಬ್ರಹಾಮನಿಗೆ ಹೇಳಿದೆ, ನಾನು ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು ಅಂತ ಅದನ್ನು ಮಾಡಿದೆ. You can play, ನೀವು ಪ್ರಾರ್ಥಿಸಬಹುದು, but you cannot exalt your name. ಆದ್ರೆ ನೀವೇ ನಿಮ್ಮ ಹೆಸರನ್ನು ಪ್ರಖ್ಯಾತಿಗೆ ತಂದುಕೊಳ್ಳಲು ಸಾಧ್ಯವಿಲ್ಲ. You will miserably end. ನೀವು ತುಂಬಾ ಅಪಘಾತದಲ್ಲಿ Point number 4. ನಾಲ್ಕನೇ ಗುರುತು, Thou shall be a blessing. ನೀನು ಒಂದು ಆಶೀರ್ವಾದವಾಗಿರುವೆ. இது ஒரு பெரிய அர்த்தம் இருக்குது. ಇದರಲ್ಲಿ ದೊಡ್ಡ ಒಂದು ಅರ್ಥವಿದೆ ನೋಡಿರಿ. நம்ம ஆசீர்வதிக்கப்படுறது மாத்திரம் இல்ல, ನಾವು ಆಶೀರ್ವದಿಸಲ್ಪಡುವುದು ಮಾತ್ರವಲ್ಲ, மத்தவங்களுக்கு ஆசீர்வாதமா மாறணும். ನಾವು ಬೇರೆಯವರಿಗೆ ಆಶೀರ್ವಾದವಾಗಿ ಮಾರ್ಪಡಬೇಕು.
சில பேர் குடு குடு குடுன்னுவாங்க. ಕೆಲವರು ಕೊಡು 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 ಎನ್ನುವರು. கொடுக்க மாட்டாங்க. ಕೊಡುವುದಿಲ್ಲ. No, no, no. The Bible says, you shall be a blessing. ನೀನು ಆಶೀರ್ವಾದ ನಿಧಿಯಾಗಿರುವೆ. The Lord will make you a blessing to bless others. ಕರ್ತನು ನಿನ್ನನ್ನು ಆಶೀರ್ವದಿಸುವುದು ಮತ್ತೊಬ್ಬರನ್ನು ಆಶೀರ್ವದಿಸುವುದಕ್ಕಾಗಿ. If you have 2 television, give it to somebody. ನಿನಗೆ 2 ಟಿವಿ ಇದ್ದರೆ ಒಂದನ್ನು ಬೇರೆಯವರಿಗೆ ಕೊಡಿ. If you have 4 clothes, give 2 to somebody. ನಿನಗೆ 4 ಬಟ್ಟೆ ಇದ್ದರೆ The Lord will bless you so much. ಕರ್ತನು ನಿಮ್ಮನ್ನು ಅಷ್ಟಧಿಕವಾಗಿ You will always give to somebody. ನೀವು ಯಾವಾಗಲೂ ಯಾರಿಗಾದರೂ ಕೊಡುತ್ತಲೇ ಇರುವಿರಿ. Glory to God. ಕರ್ತನಿಗೆ ಮಹಿಮೆ. Hallelujah. Hallelujah. And the verse 3 says, ಮೂರನೇ ವಚನ ಹೀಗೆ I will ಹೇಳುತ್ತದೆ, bless them that bless thee. ನಿನ್ನನ್ನು ಹರಸುವವರನ್ನು ಹರಸುವೆನು. And I will curse him that curseth thee. ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು. தெரியுமா உங்களுக்கு அது? ಗೊತ್ತಾ ನಿಮಗೆ ಅದು? உங்களை யாரா சபிச்சிட்டா, ನಿಮ್ಮನ್ನು ಯಾರಾದ್ರೂ ಶಪಿಸಿದರೆ நீ சபிக்க மாட்ட. ನೀನು ಶಪಿಸುವುದಿಲ್ಲ. நம்ம சபிக்க கூடாது. ನಾವು ಶಪಿಸಬಾರದು. சபிக்க கூடாது. ಶಪಿಸಬಾರದು. சத்ருவை தான் சபிக்கணும். ಸೈತಾನನೇ ಶಪಿಸಬೇಕು. கர்த்தருடைய பிள்ளைகளை சபிக்க கூடாது. ಕರ್ತನ ಮಕ್ಕಳನ್ನು ಶಪಿಸಬಾರದು. ஊழியக்காரங்களை சபிக்க கூடாது. ಸೇವಕರನ್ನು ಶಪಿಸಬಾರದು. பிள்ளைகளை சபிக்க கூடாது. ಮಕ್ಕಳನ್ನು ಶಪಿಸಬಾರದು. Bible says